ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಇವತ್ತು ಬನ್ನೇರುಘಟ್ಟ ಪಾರ್ಕಿಗೆ ಬಂದಿದ್ದೀವಿ. ತೋರಿಸ್ತೀನಿ ಹೇಗಿರುತ್ತೆ, ಹೇಗೆ ಬರುತ್ತೆ ವಿಡಿಯೋ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ 1974ರಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಅನೌನ್ಸ್ ಮಾಡ್ತಾರೆ. 2002ರಲ್ಲಿ ಝೂ ಮತ್ತು ಜಿಯೋಲಾಜಿಕಲ್ ಪಾರ್ಕ್ನ ಮಾಡ್ತಾರೆ. ಅದ್ರ ಜೊತೆಗೆ ಬಟರ್ಫ್ಲೈ ಪಾರ್ಕು, ಸುಮಾರು ಇನ್ನು ಡೆವಲಪ್ಮೆಂಟ್ಗಳನ್ನ ಮಾಡ್ತಾರೆ. ಇದು ಎಂಟ್ರೆನ್ಸು. ಇದು ಎಂಟ್ರೆನ್ಸು. ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರಿಗೆ ಎಲ್ಲ ಬರ್ಬೋದು. ನಡೆಯೋಕ್ಕಾಗಲ್ಲ ಅನ್ನೋರಿಗೆ ವೆಹಿಕಲ್ಸ್ ಫೆಸಿಲಿಟಿ ಚೆನ್ನಾಗಿದೆ. ಆರಾಮಾಗಿ ಅವರೇ ಕರ್ಕೊಂಡೋಗಿ ತೋರಿಸ್ತಾರೆ. ನೋಡಿ, ಬರ್ತಾ ಇದೆ ಈ ಥರ ವೆಹಿಕಲ್ಲು. ಈ ವೆಹಿಕಲಲ್ಲಿ ಆರಾಮಾಗಿ ತೋರಿಸ್ಬೋದು. ವಯಸ್ಸಾದವರಿಗೆ, ನಡೆಯೋಕ್ಕಾಗಲ್ಲ ಅನ್ನೋರಿಗೆ, ಚಿಕ್ಕ ಮಕ್ಕಳಿಗೆ ಅವ್ರವ್ರ ಇಷ್ಟಕ್ಕೆ ಅವ್ರಿಗೆ ಕನ್ವೀನಿಯೆಂಟ್ ಹೆಂಗಿರುತ್ತೆ ಆ ಥರ ಕರ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ನೋಡೋಕ್ಕೆ. ಜಿರಾಫೆ ಅಲ್ಲಿ ದೂರದಲ್ಲಿದೆಯೋ ಜಿರಾಫೆ, ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಅಲ್ಲಿ ನೋಡಿ, ಅಲ್ಲಿ. ಮೈಸೂರಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ. ಎರಡು ಮಾತ್ರ ಇದೆ. ಚೆನ್ನಾಗಿದೆ ಜಿರಾಫೆ, ದೂರದಲ್ಲಿದೆ. ಚಂದು, ಅಶು, ಅನು, ಶಾನು, ಸಂಚು. ಶಾನುಗೆ ಸಂಚಿಗೆ ಅಂತೂ ಪ್ರಾಣಿಗಳು ನೋಡೋದಂದ್ರೆ ಮಜಾ. ಯಾವಾಗಲೂ ಹೇಳ್ತಿರ್ತಾನೆ, ಮೈಸೂರಿಗೆ ಒಂದ್ಸತಿ ಹೋಗಿದ್ವಿ, ಯಾವಾಗಲೂ ಹೇಳ್ತಿರ್ತಾರೆ ಮೈಸೂರಿಗೆ ಕರ್ಕೊಂಡೋಗಿ ಅಂತ. ಮೈಸೂರಿಗೆ ಕರ್ಕೊಂಡೋಗಿಲ್ಲ. ಇವತ್ತು ಅವ್ರಿಗೆ ಫೂಲ್ ಮಾಡಿದ್ದೀವಿ. ಮೈಸೂರಿಗೆಲ್ಲ ಇವತ್ತು ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ನೆಕ್ಸ್ಟು ಯಾವುದೋ ನೀಲಿ ಜಿಂಕೆ ಅಂತೆ, ಒಂದೇ ಒಂದು ಮಲಗೈತೆ ಆ ಕಡೆ. ಮೋಸ್ಟ್ಲಿ ಮಿಕ್ಕಿದ್ದೆಲ್ಲ ಸಾಂಬಾರು ಜಿಂಕೆ ಇರ್ಬೋದು. ಅಲ್ಲಿ ಮಲಗಿರೋದು ಮಾತ್ರ ನೀಲಿ ಜಿಂಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಯಾವ ಜಿಂಕೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಚೆನ್ನಾಗಿದ್ದಾವೆ. ಈ ನಮ್ಮ ಬನ್ನೇರುಘಟ್ಟ ಕಾಡು 2 ಜಿಲ್ಲೆಯಲ್ಲಿ ಆವರಿಸ್ಕೊಂಡಿದೆ. ಮುಂಚೆ ರಾಮನಗರ ಅಂತಿತ್ತು, ಇವಾಗ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು 2 ಜಿಲ್ಲೆಯಲ್ಲಿ ಫುಲ್ ಆವರಿಸ್ಕೊಂಡಿದೆ. ಇದು ಕನೆಕ್ಟ್ ಆಗುತ್ತೆ ಎಲ್ಲಿಗೆ, ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಾನು ಅಷ್ಟು ಕಡೆ ರಿಸರ್ಚಲ್ಲಿ ಹೇಳ್ತಾರೆ. ನಮ್ಮದು ಈ ಬನ್ನೇರುಘಟ್ಟ ಕಾಡು ಮಲೆ ಮಹದೇಶ್ವರ ಕಾಡಿಗೆ ಕನೆಕ್ಟ್ ಆಗುತ್ತೆ ಅಂತ. ಇಲ್ಲಿ ಅದು ಮತ್ತೆ ತಮಿಳ್ನಾಡಿಗೆ ಕನೆಕ್ಟ್ ಆಗುತ್ತೆ, ನಮ್ಮ ಮಲೆ ಮಹದೇಶ್ವರ ಬೆಟ್ಟ. ಇದೊಂದು ಫುಲ್ ಕನೆಕ್ಷನ್ನು ವೆಸ್ಟರ್ನ್ ಘಾಟ್ಸ್ಗೆಲ್ಲ ಕನೆಕ್ಟ್ ಆಗುತ್ತೆ. ಈ ಥರ ಒಂದು ಪಾರ್ಕ್ ಇದು. ತುಂಬ ಒಳ್ಳೊಳ್ಳೆ ಮರಗಳಿದಾವೆ ಇಲ್ಲಿ. ಮುಂಚೆ ಎಲ್ಲ ಏನು ಗಂಧದ ಮರ ಎಲ್ಲ ಇತ್ತಂತೆ. ಇವಾಗ ಕಮ್ಮಿ ಇರ್ಬೋದೇನೋ, ಬಟ್ ಗಂಧ ಒಳ್ಳೊಳ್ಳೆ ಮರಗಳಿದ್ದಾವೆ, ಹಣ್ಣಿನ ಮರಗಳಿದ್ದಾವೆ. ಬೆಂಗಳೂರಿಗೆ ಸಿಗೋವಂಥ ಒಳ್ಳೆ ಗಾಳಿ 20% ಒಳ್ಳೆ ಗಾಳಿ ಬಂದ್ಬಿಟ್ಟು ನಮ್ಮ ಬನ್ನೇರುಘಟ್ಟ ಕಾಡಿಂದ ಬೆಂಗಳೂರಿಗೆ ಸಿಗ್ತಾ ಐತೆ. ನಾವೇನು ಮಾಡ್ಬೇಕಂದ್ರೆ ಯಾವಾಗಲೂ ಈ ಒಂದು ನಮ್ಮ ಬನ್ನೇರುಘಟ್ಟ ಕಾಡನ್ನ ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ಉಳಿಸ್ಕೋಬೇಕು. ಯಾಕಂತಂದರೆ ಇದರಿಂದನೇ ನಮಗೆ 20-30% ನಮಗೆ ಒಳ್ಳೆ ಗಾಳಿ ಸಿಗುತ್ತೆ. ಎಷ್ಟು ಒಳ್ಳೇದಲ್ವಾ ಈ ಒಂದು ಗಾಳಿ. ಇದೆಲ್ಲ ಸಿಗಬೇಕು ಅಂದರೆ ನಮ್ಮ ಬನ್ನೇರುಘಟ್ಟ ಕಾಡನ್ನ ಉಳಿಸ್ಕೋಬೇಕು. ಆಲ್ರೆಡಿ ಬೆಂಗಳೂರು ದೊಡ್ಡದು ಮಾಡ್ತಾ ಸ್ವಲ್ಪ ಕಾಡನ್ನು ಕೂಡ ನಾವು ಮಾಡಿದ್ದೀವಿ. ಮುಂದಿನ ಪೀಳಿಗೆ ಅಂದರೆ ನನ್ನ ಮುಂದಿನ ಜನ್ರೇಷನ್ಗೆ ನಾವು ಈ ಒಂದು ಕಾಡನ್ನ ಉಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಮುಷ್ಯ ಅಂತ, ಭಾರತೀಯ ಮುಷ್ಯ ಅಂತ ಕರೀತಾರೆ, ಇಂಡಿಯನ್ ಮುಷ್ಯ ಇದು. ಅದ್ರ ಮುಖ ಬಂದ್ಬಿಟ್ಟು ಕಪ್ಪು, ಇನ್ನು ಮಿಕ್ಕಿದೆಲ್ಲ ಬಾಡಿ ಆ ಫರ್ ಎಲ್ಲ ಇರೋದು ಬಂದ್ಬಿಟ್ಟು ವೈಟ್ ಇರುತ್ತೆ. ಅದಕ್ಕೆ ಮುಷ್ಯ ಅಂತ ಕರೀತಾರೆ. ಸ್ಯಾಲ್ರಿ ಹಾಕಿದ್ರೆ ಕರೆಕ್ಟಾಗಿ ಕಾಣಲ್ಲ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಈಗ ನಾನು ತೋರಿಸ್ತಾ ಇರೋದು ನಮ್ಮ ರಾಷ್ಟ್ರೀಯ ಪ್ರಾಣಿ ಬೆಂಗಾಲ್ ಟೈಗರ್ನ. ಒಂದೇ ಐತೆ ಪಾಪ, ಒಂಟಿ ಮಾಡಾಕ್ಬಿಟ್ಟವ್ರೆ. ಸಕ್ಕತ್ತಾಗಿ ಮಲ್ಗೈತೆ. ಬೆಳಗ್ಗೆ ಟೈಮ್ ಬಂದರೆ ಚೆನ್ನಾಗಿರುತ್ತೆ. ಲೈಕ್ ಅರ್ಲಿ ಬೇಗ ಒಂದು 9-9 ಹಂಗೆಲ್ಲ ಬಂದರೆ ಎದ್ದು ಓಡಾಡ್ತಿರ್ತವೆ. ಆ ಟೈಮಲ್ಲಿ ನೋಡೋಕ್ಕೆ ಚಂದ ಪ್ರಾಣಿಗಳನ್ನ. ಒಂದೇ ಐತೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಬೆಂಗಾಲ್ ಟೈಗರ್. ಕಾಣಿಸ್ತಾ ಇರಲಿಲ್ಲ, ಇಲ್ಲೊಂದು ಸ್ವಲ್ಪ ಹತ್ರದಿಂದ ತೆಗೆ ಟ್ರೈ ಮಾಡ್ತಾ ಇದ್ದೀನಿ. ಮಲ್ಗೈತೆ ಪಾಪ. ಇಲ್ಲ, ಇದು ನಮ್ಮ ಏಷ್ಯಾದ ಕಪ್ಪು ಕರಡಿ ಮಲ್ಗೈತೆ. ಎಲ್ಲ ಒಂದೊಂದೇ ಇದಾವಪ್ಪ, ಜೋಡಿ ಕಾಣಿಸ್ತಾ ಇಲ್ಲ. ಅದು ರೆಸ್ಟ್ ಮಾಡೋ ಟೈಮ್ ಇವಾಗ. ಮಲ್ಗೈತೆ, ಬಾಳೆಹಣ್ಣೆಲ್ಲ ಹಾಕೋರು ತಿನ್ನೋಕ್ಕೆ. ರಾಮ ರೆಸ್ಟ್ ಮಾಡ್ತಾ ಇದೆ ಆಟ ಆಡ್ತಾ. ಅಲ್ಲಿ ಕಾಣಿಸ್ತಾ ಇದ್ರೆ ಅದು ಎಮು. ಇದ್ರನ್ನ ಮಾಂಸಕ್ಕೆ ಯೂಸ್ ಮಾಡ್ತಾರೆ. ಮೊಟ್ಟೆ 1000-1100 ಆ ಥರ ರೇಟ್ ಕೂಡ ಇದೆ. ಇದು ಎಮು ಪಕ್ಷಿ. ಇದು ಸೆಕೆಂಡ್ ಹೈಯೆಸ್ಟ್ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಆದಮೇಲೆ.
ಮಾಂಸಾರಿ ಅಲ್ವಾ? ಇದು ಸೀಳ್ ನಾಯಿ, ಅಲ್ಲಿ ದೂರದಲ್ಲಿದೆ, ತೋರಿಸು ಟ್ರೈ ಮಾಡ್ತೀನಿ. ಕಂದು ಬಣ್ಣಕ್ಕಿದೆ ನೋಡಿ, ಬ್ರೌನ್ ಕಲರು ಮಲಗೈತಲ್ಲಿ. ಇದು ಆಫ್ರಿಕನ್ ಸೀಳ್ ನಾಯಿ. ಇದು ಆ ಕಡೆ ಬಿಸಿಲು ಬೀಳದೇ ಇರೋ ಥರ ಮರಗಳು ಹಾಕಿದ್ದಾರೆ. ಮರಗಳು ಇದಾವೆ, ಚೆನ್ನಾಗಿ ಆರ್ಚ್ಗಳನ್ನ ಮಾಡಿದ್ದಾರೆ. ನಡಿಬೇಕಾದ್ರೆ ತಂಪಾಗಿರ್ಲಿಕ್ಕೋಸ್ಕರ ಚೆನ್ನಾಗಿದೆ ಆ್ಯಕ್ಚುಲಿ. ಯಾವುದೇ ಥರ ಏನೋ ಬಿಸಿಲು ಬೀಳೋದು, ಶೆಕೆ, ಓಡಾಡಿದ್ರೆ ಶೆಕೆ ಆಗುತ್ತೆ, ಬಟ್ ಬಿಸಿಲು ಅಷ್ಟಾಗಿ ಬೀಳದೇ ಇರೋ ಥರ ಮರಗಿಡಗಳನ್ನ ರೋಡ್ ಸೈಡಲ್ಲೆಲ್ಲ ಬೆಳೆಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಳೆ ದೊಡ್ಡ ದೊಡ್ಡ ಮರಗಳಿದ್ದಾವೆ. ನಿಮಗೆ ಕಾಣ್ತಾ ಇದ್ರೆ ಇದನ್ನ ಸ್ಟ್ರಿಪ್ಡ್ ಐನಾ ಅಂತಾರೆ, ನಾವು ಕನ್ನಡದಲ್ಲಿ ಕತ್ತೆ ಕಿರ್ಬ ಅಂತ ಕರಿತೀವಿ. ಇದೆಲ್ಲ ಆಫ್ರಿಕಾದಿಂದ ತಂದಿರ್ತಕ್ಕಂಥದ್ದು ಇಲ್ಲಿಗೆ. ಚೆನ್ನಾಗಿದ್ದಾವೆ, ಎಲ್ಲ ಒಂದೊಂದೇ ಇದಾವಪ್ಪ. 2-3 ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಂದೊಂದೇ ಇದ್ದಾವೆ, ಸೊ ಆಕ್ಟಿವ್ ಇಲ್ಲ ಆಲ್ಮೋಸ್ಟು. ಪ್ಲಾಸ್ಟಿಕ್ ಇಲ್ಲ, ಇದೆಲ್ಲ ಪ್ಲಾಸ್ಟಿಕ್ ಫ್ರೀ ಝೋನು. ನಿಮಗೆ ಗೇಟಲ್ಲಿ ಎಸ್ಕೊಂಡ್ಬಿಡ್ತಾರೆ ಪ್ಲಾಸ್ಟಿಕ್ ವಾಟ್ರ್ ಬಾಟ್ಲು, ಪ್ಲಾಸ್ಟಿಕ್ ಏನೇ ಇದ್ರು, ಆಮೇಲೆ ತಿನ್ನೋ ಐಟಮ್ ಇದ್ರೆ ಪ್ರಾಣಿಗಳಿಗೆ ತಿನ್ನೋಕ್ಕಾಗ್ತಾರೆ ಅಂತ ಅದೆಲ್ಲನೂ ಅಲ್ಲೇ ಇಸ್ಕೊಂಡ್ಬಿಡ್ತಾರೆ. ಒಳ್ಳೆ ವಾತಾವರಣದಲ್ಲಿ ನಮ್ಮ ಬನ್ನೇರುಘಟ್ಟ ಝೂನ ಮಾಡಿದ್ದಾರೆ. ಗುಳ್ಳೆ ನರಿಗಳು ಅಂತ ಬೋರ್ಡ್ ಇದೆ, ಬಟ್ ಏನು ಕಾಣಿಸ್ತಾ ಇಲ್ಲ. ಹುಡುಕ್ದೆ, ನನಗಂತೂ ಕಾಣಿಸ್ಲಿಲ್ಲ. ಆ ಸೈಡಿಂದ ಕಾಣಿಸ್ಲಿಲ್ಲ. ಈ ಕಡೆ ಬಂದು ನೋಡಿದೆ, ಹುಲ್ಲೊಳಗೆ ಮಲಗಿದಾವೆ. 3-4 ಇರಂಗಿದಾವೆ. ಬಟ್ ಇನ್ನೂ ಜಾಸ್ತಿ ಪ್ರಾಣಿಗಳನ್ನ ತಂದು ಹಾಕಿದ್ರೆ ಮೈಸೂರು ಥರನೇ ಇನ್ನೂ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಬನ್ನೇರುಘಟ್ಟ ಝೂ ಕೂಡ. ಒಂದು ಚಿಕ್ಕದಾದಂಥ ಚೊಕ್ಕವಾಗಿ ಪೆಡಲ್ ಬೋಟಿಂಗ್ ಮಾಡಿದ್ದಾರೆ. ಕಾಸ್ಟ್ ಎಷ್ಟೋ ಕೇಳಲಿಲ್ಲ ನಾನು, ನನಗೆ ಗೊತ್ತಿಲ್ಲ. ಬಟ್ ಅಂತ ದೊಡ್ಡದೇನಲ್ಲ, ಒಂದು ರೌಂಡು ಒಂದು 5-6 ನಿಮಿಷ 10 ನಿಮಿಷಕ್ಕೆ ಹೋಗಿ ಬರೋಂಥ ಒಂದು ರೌಂಡು. ಚೆನ್ನಾಗಿದೆ ಪೆಡಲ್ ಬೋಟಿಂಗ್ ಕೂಡ. ರಶ್ ಇದೆ ತುಂಬ, ಸಂಡೇಸ್ ಬಂದರೆ ರಶ್ ಇರುತ್ತೆ, ಬೋಟಿಂಗ್ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಚಿಕ್ಕ ಕೆರೆ. ಇದನ್ನು ಮೋಸ್ಟ್ಲಿ ಇವರೇ ಮಾಡಿರೋ ಅಂಥ ಕೆರೆ, ನ್ಯಾಚುರಲ್ ಪಾಂಡ್ ಅಲ್ಲ. ಚೆನ್ನಾಗಿದೆ, 5-6 ನಿಮಿಷ ಒಂದು ಪೆಡಲ್ ಬೋಟಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ನಮ್ಮ ಭಾರತೀಯ ಕೃಷ್ಣ ಮೃಗ, ಕರ್ನಾಟಕದ ಕೃಷ್ಣ ಮೃಗಗಳು ಸುಮಾರು ಇದ್ದಾವೆ, ಮರಿಗಳಿದ್ದಾವೆ ಕೃಷ್ಣ ಮೃಗಗಳು. ಮುಂಚೆ ಎಲ್ಲ ಬೇಟೆ ಆಡ್ತಿದ್ರಂತೆ, ಬಟ್ ಇವಾಗ ಇದೆಲ್ಲ ರಿಸ್ಟ್ರಿಕ್ಟ್ ಮಾಡೋರೆ. ಸೊ ಬೇಟೆ ಆಡೋಂಗಿಲ್ಲ ಏನಿಲ್ಲ ಅಂತ. ಸೊ ನಿಮಗೆ ಕಾಡುಗಳಲ್ಲಿ ಯಥೇಚ್ಛವಾಗಿ ಕರ್ನಾಟಕದಲ್ಲಿ ಕೃಷ್ಣ ಮೃಗಗಳನ್ನ ನೋಡೋಕೆ ಸಿಗುತ್ತೆ. ಇವು ಇನ್ನೊಂಥರ ಜಿಂಕೆ, ತಾಮಿನ್ ಜಿಂಕೆ ಅಂತ. ಎಲ್ಲಪ್ಪ ಮಲಗವೆಲ್ಲ, ಒಂದು ಎದ್ದಿಲ್ಲ. ನೀವು ನೋಡಿದ್ರೆ ಇದು ಕೋಡೆ ಡಿಫ್ರೆಂಟ್ ಆಗಿದೆ. ತೋರಿಸ್ತೀನಿ ಒಂದು ಸೆಕೆಂಡು ನೋಡಿ. ಆ ಜಿಂಕೆ ಕೋಡೆ ಡಿಫ್ರೆಂಟ್ ಆಗಿದೆ. 2 ಜಿಂಕೆ, ಈ ಕಡೆ ಜಿಂಕೆ ಬಂದ್ಬಿಟ್ಟು ಒಂಥರ ಕೋಡು, ಆ ಕಡೆ ಜಿಂಕೆ ಬಂದ್ಬಿಟ್ಟು ಒಂಥರ ಕೋಡು. ಸೊ ಅದಕ್ಕೆ ಇದನ್ನು ತಾಮಿನ್ ಜಿಂಕೆ ಅಂತ ಕರೀತಾರೆ. ನೋಡ್ತಾ ಇರೋದು ಆಫ್ರಿಕಾದ ನೀರ್ ಆನೆ. ಒಳಗೆ ಒಂದೇ ಒಂದಿದೆ, ಈ ಕಡೆ ಇನ್ನೊಂದೆರಡು ಇದ್ದಾವೆ. ಮಲಗೈತೆ ಪಾಪ ತಣ್ಣಗೆ, ಬಿಸಿಲೇನಿಲ್ಲ ಆದರೂ ಮಲಗೈತಪ್ಪ ನೀರೊಳಗೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನೊಂಥರ ಜಿಂಕೆ, ಹಾಗ್ ಜಿಂಕೆ ಅಂತ. ಇದ್ರ ಕೋಡೆ ಒಂಥರ ಡಿಫ್ರೆಂಟು. ನೀವು ಆಗ ನೋಡಿದ್ದೆ ಬೇರೆ ಡಿಫ್ರೆಂಟ್ ಕೋಡು, ಇದು ಸ್ವಲ್ಪ ಉದ್ದ ಕೋಡು. ಇಲ್ಲೇ ಇದೆ ನೋಡಿ, ನಿಮ್ಗೆ ಕಾಣುತ್ತೆ ಕ್ಲೀನಾಗಿ. ಬಟ್ ಜಾಸ್ತಿ ಜಿಂಕೆಗಳಿಲ್ಲ ಮೈಸೂರು ಥರ. ಬಟ್ ಓಕೆ, ಬೆಂಗಳೂರಲ್ಲಿದ್ದು ಅವಾಗವಾಗ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿದೆ ಪಾರ್ಕ್ ಇದು. ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಬನ್ನೇರುಘಟ್ಟ ಪಾರ್ಕಲ್ಲಿ ಜಾಸ್ತಿ ಜಿಂಕೆ ಪ್ರಭೇದಗಳೇ ಇದೆ, ಜಿಂಕೆಗಳೇ ಜಾಸ್ತಿ ಇದ್ದಾವೆ ತುಂಬ. ಇವುಗಳು ನಮ್ಮ ಏಷ್ಯಾದ ಆನೆಗಳು, ಗಜಪಡೆ. ನೀವು ಕಂಪೇರ್ ಮಾಡಿದ್ರೆ ಆಫ್ರಿಕನ್ ಎಲಿಫೆಂಟ್ಸ್ಗೂ ಏಷ್ಯನ್ ಎಲಿಫೆಂಟ್ಸ್ಗೂ ನಮ್ಮ ಏಷ್ಯನ್ ಎಲಿಫೆಂಟ್ಸು ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಇದು ನಮ್ಮ ಏಷ್ಯಾದ ಆನೆಗಳು. ಜಾಸ್ತಿ ಏನಿಲ್ಲ, 4 ಇದ್ದಾವೆ. ಮೋಸ್ಟ್ಲಿ ಇದು ಮರಿಗಳು ಅನಿಸುತ್ತೆ, ದೊಡ್ಡದು ಅಲ್ಲ, ಚಿಕ್ಕದಿದ್ದಾವೆ, 4 ಇದ್ದಾವೆ. ಏಷ್ಯನ್ ಎಲಿಫೆಂಟ್ಸ್ಗೂ ನಮ್ಮ ಆಫ್ರಿಕನ್ ಎಲಿಫೆಂಟ್ಸ್ಗೂ ಡಿಫ್ರೆನ್ಸ್ ಏನಂತ ಅಂದರೆ, ಆಫ್ರಿಕನ್ ಎಲಿಫೆಂಟ್ಸು ದೊಡ್ಡದಾಗಿರ್ತವೆ, ಕಿವಿಗಳು ಅಗಲ ಇರುತ್ತೆ. ನಮ್ಮ ಏಷ್ಯನ್ ಎಲಿಫೆಂಟ್ಸು ಚಿಕ್ಕದಾಗಿರುತ್ತೆ. ಮತ್ತು ಈ ಕಿವಿಗಳು ಆಫ್ರಿಕನ್ ಎಲಿಫೆಂಟ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಏಷ್ಯನ್ ಎಲಿಫೆಂಟ್ಸ್ ಆನೆಗಳದ್ದು ಕಿವಿಗಳು ತುಂಬ ಚಿಕ್ಕದಾಗಿರುತ್ತೆ. ತೋರಿಸ್ತಾ ಇರೋದು ಆನೆಗಳ ಹೆಸರು ನಿಸರ್ಗ, ಗಜೇಂದ್ರ, ವನರಾಜ, ಚಂಪಕಧಾಮ, ಐಲ, ಸಂಪತ್, ಈ ಥರ ಆನೆಗಳಿಗೆ ಹೆಸರಿಟ್ಟಿದ್ದಾರೆ. ಮತ್ತು ಅವರು ಯಾರ್ಯಾರು ಡೊನೇಟ್ ಮಾಡ್ಕೊಂಡಿದ್ದಾರೆ ಆನೆಗಳಿಗೆ, ಯಾರ್ಯಾರು ವರ್ಷಕ್ಕಿಷ್ಟು ಅಂತ ತಗೊಂಡು ಊಟಕ್ಕೆ ಅದ್ರ ಏನು ನಿರ್ವಹಣೆಗೆ ಅಮೌಂಟ್ ಕೊಟ್ಟಿರ್ತಾರೆ, ಅವ್ರ ಹೆಸರುಗಳನ್ನೂ ಹಾಕಿದ್ದಾರೆ. ಪ್ರಾಣಿಗಳನ್ನ ಯಾರಾದರೂ ದತ್ತು ತಗೋಬೇಕು ಅಂತ ಅನಿಸಿದ್ರೆ
ಅವರು ಆ ಪ್ರಾಣಿಗಳನ್ನ ದತ್ತು ತೊಗೋಬೋದು. ವರ್ಷಕ್ಕೆ ಇಷ್ಟು ಅಂತ ಅಮೌಂಟ್ನ ಕೊಟ್ಟು ರಿಜಿಸ್ಟ್ರ್ ಮಾಡಿಕೊಂಡು ದತ್ತುದ ತೊಗೊಂಡ್ರೆ ಪ್ರಾಣಿಗಳಿಗೂ ಒಳ್ಳೊಳ್ಳೆ ಆಹಾರ ಸಿಗುತ್ತೆ. ಎಲ್ಲ ದತ್ತು ತೊಗೊಳ್ಳಿಲ್ಲ ಅಂದರೂ ಮಾಡ್ತಾರೆ, ಬಟ್ ದತ್ತು ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಒಂದು ಕಾಂಟ್ರಿಬ್ಯೂಷನ್ನು ನಮ್ಮ ಏನು ಬನ್ನೇರುಘಟ್ಟ ಝೂನ ಇಂಪ್ರೂವ್ ಮಾಡೋಕ್ಕೆ ಮತ್ತು ಅಲ್ಲಿನ ಪ್ರಾಣಿಗಳನ್ನ ನೋಡ್ಕೊಳ್ಳೋಕ್ಕೆ ಮತ್ತು ಇನ್ನೂ ಒಳ್ಳೊಳ್ಳೆ ಪ್ರಾಣಿಗಳನ್ನ ಆಚೆಯಿಂದ ಕರ್ಸ್ಕೊಂಬರೋಕ್ಕೆ ನಿಮ್ಮ ದತ್ತು ತೊಗೊಳ್ಳೋ ಒಂದು ಏನು ಅಡಾಪ್ಷನ್ ಇದೆಯಲ್ಲ ತುಂಬ ಹೆಲ್ಪ್ ಆಗುತ್ತೆ. ಯಾರಾದರೂ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಈಗ ನಾನು ತೋರಿಸ್ತಾ ಇರೋದು ಇಂಡಿಯನ್ ಲೆಪರ್ಡ್ಸು. ಹುಲಿ ಸಿಂಹ ಬಿಟ್ಟರೆ ಬೇಟೆಯಾಡಿ ತಿನ್ನುವಂಥ ಪ್ರಾಣಿಗಳಲ್ಲಿ ಇದು 3ನೇ ದೊಡ್ಡದು. 3 ಇದ್ದಾವೆ ಪಾಪ, ಅದಕ್ಕೆ ಅದರದೇ ಆದ ಆಟ. ತನ್ನ ಸಂಗಾತಿಗಳ ಜೊತೆ ಆರಾಮ ಮಲಗಿದಾವೆ. ಬೇಟೆಯಾಡಿ ತಿನ್ನುವಂಥ ಪ್ರಾಣಿಗಳಲ್ಲಿ ಇದು 3ನೇ ದೊಡ್ಡದು ಭಾರತದಲ್ಲಿ. ಒಂದು ಸಿಂಹ, ಒಂದು ಹುಲಿ ಬಿಟ್ಟರೆ ಚಿರತೆ, ಇದಕ್ಕೆ ಲೆಪರ್ಡ್ ಅಂತ ಕರೀತಾರೆ. ಈಗ ನೋಡ್ತಾ ಇರೋದು ಕಾಡಿನ ರಾಜ ಸಿಂಹ, ಏಷ್ಯನ್ ಲಯನ್. ಇದು ಒಂದೇ ಒಂದಿದೆ, ಅದ್ರ ಗಾಂಭೀರ್ಯ ಅಪ್ಪ ಏನು ಹೆಂಗೆ ಕೂತಿದೆ ನೋಡಿ. ಹಿಂಗೆ ಜಾಲ್ರಿ ಹಾಕವ್ರೆ, ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ. ಬಟ್ ಸಿಂಹಗೆ ಸಿಂಹನೇ ಸಾಟಿ, ಇನ್ಯಾರು ಸಿಂಹಗೆ ಸಾಟಿನೇ ಇಲ್ಲ ಅಂತ ಗೊತ್ತಾಯ್ತು ಇವತ್ತು. ಅಂತಾನೆ ಒಂದು ಫೋಟೋ ತಕ್ಕೊಳ್ಳೋಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ. ಶಹನ್ ಈಗ ಚಿರತೆ ಆಗ್ಬಿಟ್ಟ ಸಡನ್ ಆಗಿ ಒಂದೇ ಸರ್ತಿ. ಇದು ಪಕ್ಷಿಗಳ ಜಾಲ, ಇದು ಮಕಾವು, ಇದು ಇನ್ನೊಂಥರ ಗಿಳಿ. ಇದು ಆಫ್ರಿಕಾದ ಬೂದು ಗಿಳಿ ಅಂತ ಕರೀತಾರೆ, ಗ್ರೇ ಪ್ಯಾರೆಟು. ಇದು ಬಂದ್ಬಿಟ್ಟು ನೀಲಿ ಮತ್ತು ಹಳದಿ ಮಕಾವ್, ಬ್ಲೂ ಆ್ಯಂಡ್ ಯೆಲ್ಲೋ ಮಕಾವ್, ಎಲ್ಲ ಎರಡೆರಡೆ ಇರೋದು. ಇದು ವೈಟ್ ಪ್ಯಾರೆಟು, ಸಕ್ಕತ್ತಾಗಿದೆ. ಒಂದೇ ಒಂದಿದೆ, ಒಂದೇ ಒಂದು ವೈಟ್ ಪ್ಯಾರೆಟ್ ಇದು. ಮತ್ತು ಇದು ಇನ್ನೊಂಥರ ಮಕಾವ್, ಇದು ವೈಟ್, ಇದು ಬ್ಲೂ ಮತ್ತು ಯೆಲ್ಲೋ ಮಕಾವ್. ಸೊ ಈ ಕಡೆ ಬಂದರೆ ಇಲ್ಲೊಂದು ಕಾಗೆ ಸಾಕೊಂಡವ್ರೆ, ಕಾಗೆ ಥರ ಐತೆ, ಅದೇನೋ ಗೊತ್ತಿಲ್ಲ ನನಗೂ. ತುಂಬ ಕಮ್ಮಿ ಗಿಳಿಗಳನ್ನ ಸಾಕೊಂಡವ್ರೆ. ಇದು ಗಾಲ. ಸೊ ಇದು ಕಾಡು ಕೋಳಿಗಳು, ನಮ್ಮ ಕಾಡು ಕೋಳಿ. ಇದು ನಮ್ಮ ಕರ್ನಾಟಕದ ಕಾಡು ಕೋಳಿಗಳು. ನಾಟಿ ಕೋಳಿ ಅಲ್ಲ, ಇದು ಕಾಡು ಕೋಳಿ. ಹಿಂಗೆ ಮುಂದೆ ಬಂದರೆ ಕಾಡು ಕೋಳಿ ಬಿಟ್ಟು ಮುಂದೆ ಬಂದರೆ ಇನ್ನೇನಿದ್ದಾವೆ. ಎಲ್ಲರಿಗೂ ಇಷ್ಟ ಆಗುವಂಥ ಲವ್ ಬರ್ಡ್ಸ್ಗಳು, ಎಲ್ಲ ಪ್ರೇಮಿಗಳಿಗೆ, ಎಲ್ಲ ಹುಡುಗರು ಹುಡುಗಿಯರಿಗೆ ಇಷ್ಟ ಆಗುವಂಥ ಲವ್ ಬರ್ಡ್ಸ್ಗಳು ಇವೇ ಈ ಬನ್ನೇರುಘಟ್ಟದಲ್ಲಿ ಜಾಸ್ತಿ ಇರ್ತಕ್ಕಂಥ ಒಂದು ಜೀವಿಗಳು ಅಂದರೆ ಲವ್ ಬರ್ಡ್ಸ್ಗಳು. ನೀವು ನವಿಲ್ನ ನೋಡಿರ್ತೀರಾ, ಬೇರೆ ಬೇರೆ ಕಲರ್ ನವಿಲ್ ನೋಡಿರ್ತೀರಾ, ಆದರೆ ಇದು ವೈಟ್ ನವಿಲು, ಸಖತ್ತಾಗಿದೆ. ಇದು ಎಷ್ಟು ಉದ್ದ ಬಾಲ, ಸಖತ್ತಾಗಿದೆ ವೈಟ್ ನವಿಲು. ಇದೀರಾ ಮೊಸಳೆಗಳನ್ನು ರೆಪ್ಟೈಲ್ಸ್ ಅಂತ ಕರೀತಾರೆ ಸೈಂಟಿಫಿಕ್ ಆಗಿ. ಮೊಸಳೆಗಳು ಸುಮಾರು ಇದ್ದಾವೆ, ಎಲ್ಲ ಮಲಗವೆ ಸತ್ತಂಗೆ. ಬಟ್ ನಾವೇನಾದ್ರು ಸತ್ತಂಗೆ ಮಲಗವೆ ಅಂತ ಮುಟ್ಟಿದ್ರೆ ಹೆವಿ ಡೇಂಜರಸ್ ಇವು ಮೊಸಳೆಗಳು. ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು 2.5 ಅವರ್ಸು ಬಂದು ನೋಡೋ ಅಂಥ ಒಂದು ಝೂ ನಮ್ಮ ಬನ್ನೇರುಘಟ್ಟ ಝೂ. ಚೆನ್ನಾಗಿದೆ, ಸಫಾರಿ ಮಾಡೋರು ಮಾಡ್ಬೋದು. ಸಫಾರಿ ಇನ್ನೂ ಚೆನ್ನಾಗಿರುತ್ತೆ. ಸೊ ಸಫಾರಿಗೆ ನಿಮಗೆ ಬೆಳಗ್ಗೆ ಟೈಮ್ ಹೋದರೆ ಚೆನ್ನಾಗಿರುತ್ತೆ, ಯಾಕಂದರೆ ಪ್ರಾಣಿಗಳೆಲ್ಲ ಅವಾಗಿನ ಓಡಾಡ್ತಿರುತ್ತೆ. ಇಲ್ಲ ಸಂಜೆ ಹೋದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಆಟ ಆಡೋಕ್ಕೂ ಸ್ವಲ್ಪ ಏನೋ ಆಟಿಕೆಗಳನ್ನ ಹಾಕಿದ್ದಾರೆ. ಈ ಜಾರಬಂಡಿ ಅಂತಿದ್ವು, ಅದು ಜೋಕಾಲಿ. ನಾವು ಚಿಕ್ಕವರಾಗಿದ್ದಾಗೆಲ್ಲ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ, ಬಟ್ ಇವಾಗಂತೂ ಎಲ್ಲ ಕಡೆ ಮಾಡ್ತಾರೆ. ಮಕ್ಕಳಿಗೆ ಬಿದ್ದರೆ ಏಟಾಗ್ದಿರೋ ಥರ ಮರಳು, ಜೋಕಾಲಿ, ಜಾರಬಂಡೆ, ಹಿಂಗೆ ತಿರುಗೋದು ರೋಲರು, ಹತ್ತಿ ಇಳಿಬೇಕಾದಂಥ ಅಂದರೆ ಅಡ್ವೆಂಚರ್ ಗೇಮ್ ಥರ ಹತ್ತಿ ಇಳಿಯೋ ಅಂಥದ್ದು. ಇದು ನೋಡಿ, ಇದು ಇನ್ನೂ ಚೆನ್ನಾಗಿದೆ, ರೋಲರ್ ಥರ ಹತ್ತಿ ಒಳಗಡೆಯಿಂದ ಜಾರೋದು ಸುಯಿ ಅಂತ. ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದರೆ ಝೂನ ನೋಡ್ತಾ ಕೊನೆಗೆ ಒಂದು ಅರ್ಧ ಗಂಟೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ಬೋದು. ಆಚೆ ಬಂದ್ವಿ, ನನಗೇನಂತ ಅನ್ನಿಸ್ತು ಅಂತಂದರೆ, ಇನ್ನೂ ಒಳ್ಳೊಳ್ಳೆ ಪ್ರಾಣಿಗಳನ್ನ, ಒಂದು ಚೆನ್ನಾಗಿರೋ ಪ್ರಾಣಿಗಳನ್ನ ತಂದು ಹಾಕಿದ್ರೆ ಇನ್ನೂ ನಮ್ಮ ಬನ್ನೇರುಘಟ್ಟ ಝೂ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಭಾವನೆ. ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕು. ಯಾವ ವಿಚಾರದಲ್ಲಿ ಅಂತಂದರೆ ಪ್ರಾಣಿಗಳ ವಿಚಾರದಲ್ಲಿ. ಬೇರೆ ವಿಚಾರ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ನಾನು ಅನ್ಕೋತೀನಿ ಬಂದಾಗ, ಮೋಸ್ಟ್ಲಿ ಪ್ರಾಣಿಗಳು ಬೇರೆ ಬೇರೆ ಪ್ರಾಣಿಗಳು ಇರ್ತವೆ ಅಂತ. ಕೆಲವೊಂದು ಪ್ರಾಣಿಗಳನ್ನ ಲಾಸ್ಟ್ ಟೈಮ್ ಬಂದಿತ್ತು, ಈ ಟೈಮ್ಗೂ ತೆಗೆದಿದ್ದಾರೆ.
ಸೊ ನೋಡೋಣ ಮುಂದಿನ ಸತಿ ಏನು ಇಂಪ್ರೂವ್ಮೆಂಟ್ ಮಾಡಿರ್ತಾರೆ ಅಂತ. ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಗುರುಪ್ರಸಾದ್. ಜೈ ಹಿಂದ್, ಜೈ ಕರ್ನಾಟಕ.